ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಬಟ್ಲೆ ನಾನು 2 ಬಟ್ಲಾಗಷ್ಟೇ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೆ. ಇಲ್ಲ ಒಂದು 5 ರೀತಿಯ ಸಿರಿಧಾನ್ಯ ಮಿಕ್ಸ್ ಇದ್ದಿದ್ದು ರೀ. ನಾನು ಇದನ್ನು ಹಾಗೇನೆ ತಂದಿದ್ದೀನಿ. ಈ ಬಟ್ಲೆನ ನಾನು ಅರ್ಧ ಬಟ್ಲಾಗಷ್ಟೇ ಶೇಂಗಾನ ಹಾಕ್ತಾ ಇದ್ದೀನಿ. ಇವತ್ತು ಸಿರಿಧಾನ್ಯ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನಾನು ಒಂದು ಬಾರಿ ನಿಮಗೆ ಈ ಸಿರಿಧಾನ್ಯ ಮತ್ತು ಶೇಂಗಾನ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು 5 ರಿಂದ 6 ಬಾರಿ ಇದನ್ನು ತೊಳೆದ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಸ್ವಲ್ಪ ತುಂಬಾ ಗಲೀಜಿರ್ತಾವೆ. ಇವ ಸ್ವಚ್ಛ ಮಾಡಿ ಇಟ್ಕೊಂಡಿರುತ್ತೆ ಆದರೂ ಒಂದು 5 ರಿಂದ 6 ಬಾರಿ ಇದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊರಿ. ನೋಡಿ, ನಾನು ಒಂದು 5 ಬಾರಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಬೇರೆ ನೀರನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ನಾನು ಸಾಯಂಕಾಲ ಇಲ್ಲಿ 5 ಗಂಟೆಗೆ ಇದನ್ನು ನೆನೆಸಿಡ್ತಾ ಇದ್ದೀನಿ. ಈಗ ಸಾಯಂಕಾಲ 5 ಗಂಟೆ ನೆನೆಸಿಡ್ತಾ ಇದ್ದೀನಿ. ಒಂದು 5 ಅವರ್ ನೆನೆಸ್ಬಿಟ್ಟು ತೊಗೋತೀನಿ ರೀ. ನಾನು ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ಯಾವ ಬಟ್ಲೆ ಸಿರಿಧಾನ್ಯ ತೊಗೊಂಡೆ ಅದರಲ್ಲೇ ಅರ್ಧ ಬಟ್ಲಾಗಷ್ಟ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಬಟ್ಲಾಗಷ್ಟೇ ದಪ್ಪ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ನೀವು ಅವಲಕ್ಕಿ ಬೇಡ ಅಂದರೆ ಇಲ್ಲಿ ಚುನ್ಮುರಿ ಅಥವಾ ಮಂಡಕ್ಕಿನೂ ಹಾಕ್ಬೋದು. ಇದು ಎರಡೂ ಬೇಡ ಅಂದ್ರೆ ರುಬ್ಬು ಮುಂದೆ ಒಂದು ಅರ್ಧ ಬಟ್ಲಾಗಷ್ಟ ಅನ್ನವನ್ನು ಅದ್ರ ಜೊತೆ ರುಬ್ಬಿಬಿಟ್ಟು ಹಾಕ್ಬೋದು ನೋಡ್ರಿ. ಈಗ ಇದನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಅವಲಕ್ಕಿ, ಮಂಡಕ್ಕಿ ಅಥವಾ ಮಾಡಿಟ್ಕೊಂಡಿರುವಂಥ ಅನ್ನವನ್ನು ಹಾಕೋಬೋದು. ಈಗ ಇದನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ನೆನೆಸ್ಬಿಟ್ಟು ತೊಗೊಳೋಣ್ರಿ. ನೋಡಿ, ನಾನು 5 ಗಂಟೆಗೆ ನೆನೆಸಿದ್ದೀನಿ. 5 ಅವರ್ ಬಿಟ್ಟು ನಾನು ಅಂದ್ರೆ 10 ಗಂಟೆ ನೋಡಿ, ರಾತ್ರಿ 10 ಗಂಟೆಗೆ ನೋಡ್ತಾ ಇದ್ದೀನಿ. ಚೆನ್ನಾಗಿ ನೆಂದದ್ರಿ. ಇದನ್ನು ಯಾಕೆ ಲೇಟ್ ಮಾಡಿ ರುಬ್ಬಬೇಕಂದ್ರೆ ರೀ, ನೀವು ಬೇಗನೆ ಹಾಕಿರಿ. ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬರ್ತದೆ ರೀ, ಅದಕ್ಕಂತ ಹೇಳಿ. ನೋಡಿ, ನಾನು ರಾತ್ರಿ 10 ಗಂಟೆಗೆ ರುಬ್ಬಿಡ್ತಾ ಇದ್ದೀನಿ ಇದನ್ನು. ನೋಡಿ, ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು. ನೋಡಿ, ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರಿ. ನೋಡಿ, ಇದನ್ನು ಮಿಕ್ಸ್ ಮಾಡಿ ನೆನೆಸೋದಕ್ಕಿಂತ ಸಪ್ರೇಟಾಗಿಯೇ ನೆನೆಸ್ರಿ. ನೋಡಿ, ಈಗ ಆ ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯವನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಇದಕ್ಕೊಂದು ಸ್ವಲ್ಪ ನೋಡಿ, ಈ ರೀತಿ ಒಂದ್ಸಲ ಸಿರಿಧಾನ್ಯ ದೋಸೆ ಮಾಡಿ ನೋಡ್ರಿ. ನೀವು ಅಕ್ಕಿ ದೋಸೆನ ಮಾಡೋದನ್ನು ಕೂಡ ಬಿಡ್ತೀರಾ, ಅಷ್ಟು ಟೇಸ್ಟಿನೂ ಇರ್ತದೆ ಮತ್ತು ಇದು ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ನೋಡಿ, ಈಗ ಆ ಉದ್ದಿನ ಬೇಳೆನೂ ಏನು ರುಬ್ಕೊಂಡಿನಲ್ರಿ, ಈಗ ಇದಕ್ಕೆ ಆ ಸಿರಿಧಾನ್ಯ ರುಬ್ಕೊಂಡ್ರೆ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ನೆನೆಸೋದನ್ನು ಲೇಟ್ ಮಾಡಿರಿ. ಅಥವಾ ನೀವು ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆನೇ ರುಬ್ಬಿ ಸಾಯಂಕಾಲನೇ ಇದನ್ನು ಏನು ಮಾಡ್ಬೋದು, 4-5 ಗಂಟೆಗೂ ದೋಸೆಯನ್ನು ಮಾಡ್ಕೋಬೋದು ರೀ. ನಾನು ಬೆಳಗ್ಗೆ ಮಾಡೋಕ್ಕಿದ್ದೀನಿ ಅಂತ ಹೇಳಿ ಲೇಟ್ ಮಾಡಿನೇ ರುಬ್ಬಿಡ್ತಾ ಇದ್ದೀನಿ. ನೋಡಿ, ಹಿಟ್ಟು ತುಂಬಾ ಹುಳಿ ಬರ್ತದೆ, ಇದು ಜಾಸ್ತಿನೇ. ಅದಕ್ಕೆ ಲೇಟ್ ಮಾಡಿ ಹಾಕ್ರಿ. ನೀವು ಒಂದು 6 ಗಂಟೆ ಇದನ್ನು ಫರ್ಮೆಂಟ್ ಮಾಡ್ರೂ ಸಾಕ್ರಿ. ನೋಡಿ, ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ, ಹಿಟ್ಟು ಯಾವ ರೀತಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೈತೆ ನೋಡಿರಿ. ಹುಳಿ ನಡೀತವೆ, ಕೆಲವ್ರಿಗೆ ಹುಳಿನೇ ಇಷ್ಟ, ಹುಳಿ ನಡೀತದೆ ಅನ್ನೋರು ಮಾಡ್ಕೋಬೋದು. ಕೆಲವ್ರಿಗೆ ಏನಾಗ್ತದೆ, ಜಾಸ್ತಿ ಹುಳಿ ಬಂದರೆ ಆ್ಯಸಿಡಿಟಿ ಆಗ್ತೈತೆ ಅಂತಿರ್ತಾರಲ್ಲ, ಆ ರೀತಿ ಮಾಡೋರು ನೀವು ಏನು ಮಾಡಿರಿ, ಲೇಟಾಗಿಯೇ ರುಬ್ಬಿಡ್ರಿ. ನೋಡಿ, ಬೆಳಗ್ಗೆ ನಾನು ಇಲ್ಲಿ 7 ಗಂಟೆಗೆ ತೋರಿಸ್ತಾ ಇದ್ದೀನಿ. ಇದರೊಳಗಿನ ಸ್ವಲ್ಪ ಹಿಟ್ಟನ್ನು ನಾನು ಬೇರೆದ್ರಾಗ ಹಾಕೋತೀನಿ ನೋಡಿರಿ. ನೋಡಿ, ಯಾವುದೇ ಸಕ್ಕರೆ ಬೇಡ, ಏನೂ ಬೇಡ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಷ್ಟೇ ಹಾಕ್ತೀನಿ. ಹಾಕಿಬಿಟ್ಟು ಕಬ್ಬಿಣ ತವೆಯಲ್ಲಿನೇ ನಾನು ನಿಮಗೆ ದೋಸೆಯನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ, ಸಕ್ಕರೆ ನೀವು ಬೇಕನ್ನೋರು ಹಾಕೋಬೋದು. ನಾನು ಸಕ್ಕರೆ ಏನು ಹಾಕ್ತಾಯಿಲ್ಲ, ಬರೀ ಉಪ್ಪನ್ನು ಅಷ್ಟೇ ಹಾಕೀನಿ. ಆಲ್ರೆಡಿ ತವೆಯನ್ನು ಕೈಲೇ ಕೆಟ್ಟೀನಿ, ತವೆನೂ ಚೆನ್ನಾಗಿ ಕಾಯ್ದದ. ಈಗ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನಾನು ಕಬ್ಬಿಣ ತವೆಯಲ್ಲೇ ಹಾಕ್ಬಿಟ್ಟು ತೋರಿಸ್ತೀನಿ. ಯಾವುದೇ ನಾನ್ ಸ್ಟಿಕ್ ತವೆ ಏನು ಬೇಡ. ತುಂಬ ಚೆನ್ನಾಗಿ ದೋಸೆಯನ್ನು ಹಾಕ್ಬೋದು. ನೀವು ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ, ಸಾಫ್ಟು, ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ದೋಸೆಯನ್ನು ಹಾಕೋಬೋದು ನೋಡಿರಿ. ನೋಡಿ, ನೀವು ತುಪ್ಪನೋ ಎಣ್ಣೆನೋ ಹಚ್ಚಿ ಬೇಯಿಸ್ಬಿಟ್ಟು ತೊಗೊರಿ. ನೋಡಿ, ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಯಾವ ಮಸಾಲ ದೋಸೆಗಿಂತ ಏನೂ ಕಡಿಮೆ ಇಲ್ಲ ರೀ. ಸಿರಿಧಾನ್ಯ ಮಸಾಲ ದೋಸೆನೇ ಅನ್ಬೋದು ನೀವು ಇದನ್ನು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದದ. ನೀವು ಸಕ್ಕರೆ ಬೇಕಂದ್ರೆ ಇನ್ನೊಂದು ಇದರಲ್ಲಿ ಒಂದು ಅರ್ಧ ಸ್ಪೂನಾಗ ಸಕ್ಕರೆನೂ ಹಾಕೋಬೋದು. ಒಂದು ಸಾಫ್ಟ್ ದೋಸೆನೂ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ನಿಮಗೆ ಕೆಲವ್ರಿಗೆ ಸಾಫ್ಟ್ ಇಷ್ಟ, ಕೆಲವ್ರಿಗೆ ಕ್ರಿಸ್ಪಿ ದೋಸೆ ಇಷ್ಟ. ನಿಮಗೆ ಯಾವ ಇಷ್ಟನ ಅದನ್ನು ಮಾಡ್ಕೋಬೋದು ನೋಡಿರಿ. ಅಥವಾ ನೀವು ಅಕ್ಕಿ ದೋಸೆ ಬಿಟ್ಟು ಯಾವ್ದಾವ್ದು ರೀತಿ ಅಕ್ಕಿ ರವೆಯನ್ನು ಬಳಸಿಬಿಟ್ಟು ಯಾವ್ಯಾವ ರೀತಿ ದೋಸೆಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಒಂದು ಸಾಫ್ಟ್ ದೋಸೆನೂ ಹಾಕಿನಿ, ಕ್ರಿಸ್ಪಿ ದೋಸೆನೂ ಹಾಕ್ಬಿಟ್ಟು ತೋರಿಸಿದ್ದೀನಿ. ಇನ್ನೊಂದು ಕ್ರಿಸ್ಪಿ ದೋಸೆನೂ ಹಾಕ್ಕೊಂಡಿನಿ ನೋಡಿರಿ. ನೋಡಿ, ಆಲೂಗಡ್ಡೆ ಪಲ್ಯ ಸಾಂಬಾರು ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಸಾಫ್ಟ್ ದೋಸೆನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಈ ರೀತಿ ಅಕ್ಕಿ ದೋಸೆ ಮಾಡೋದಕ್ಕಿಂತ ಸಿರಿಧಾನ್ಯ ದೋಸೆ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿನೂ ಮಾಡಿಕೊಡ್ರಿ. ಅಥವಾ ಇದರದೇ ಉತ್ತಪ್ಪನಾದರೂ, ನಿಮಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಬೇಡ ಅಂದ್ರೆ ಉತ್ತಪ್ಪ ಮಾಡಿ ಶೇಂಗಾ ಚಟ್ನಿನೂ ಹಾಕಿಕೊಡ್ರಿ. ನಾನು ರೀಸೆಂಟಾಗಿಯೇ ನಾನು ಕುಕ್ಕರ್ನಲ್ಲಿ ಯಾವ ರೀತಿ ಆಲೂಗಡ್ಡೆ ಪಲ್ಯ ಎಣ್ಣೆಯನ್ನು ಬಳಸ್ದೇ ಮಾಡ್ಬೋದು ಅಂತ ಹೇಳಿನೂ ಮಾಡಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬರ್ತದೆ ರೀ. ಸಪ್ರೇಟ್ ಆಲೂಗಡ್ಡೆ ಕುದಿಸಿ ಮಾಡೋದಕ್ಕಿಂತ
ನೋಡಿ ಈಗ ನಾನು ನಿಮಗೆ ಆ ಕ್ರಿಸ್ಪಿ ದೋಸೆ ಸೌಂಡನ್ನು ತೋರಿಸ್ತೀನಿ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದದ ಅಂತ ಹೇಳಿ. ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದು. ನೋಡಿ ಅಕ್ಕಿನೇ ಬಳಸಿಲ್ಲ, ಆದರೂ ಸಿರಿಧಾನ್ಯ ದೋಸೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಈ ಸಿರಿಧಾನ್ಯ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೀವು ಅಕ್ಕಿ ದೋಸೆನ ಮಾಡೋದು ಕೂಡ ಬಿಟ್ಬಿಡ್ತೀರಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನೀವು ಉತ್ತರ ಕರ್ನಾಟಕದ ಯಾವುದೇ ರೆಸಿಪಿಗಳನ್ನ ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ.